ನಿಮ್ಮ ಜೀವನವನ್ನ ಬದಲಾಯಿಸಲು 52 ಅಭ್ಯಾಸಗಳು. ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಇತ್ತೀಚಿನ ಸಲಹೆಗಳನ್ನು ಪಡೆಯಿರಿ. ಈ ಸರಳ ಹಂತಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಮತ್ತು 1 ವರ್ಷದೊಳಗೆ ಬದಲಾವಣೆಗಳನ್ನು ಗಮನಿಸಿ. ಅಭ್ಯಾಸ 22 ವಿರುದ್ಧ ಚಲನೆಗಳ ಮೂಲಕ ನಿಮ್ಮ ಮೆದುಳಿಗೆ ಸವಾಲು ನೀಡಿ. ಕಠಿಣ ವ್ಯಾಯಾಮ ಎಂದರೆ ಕೇವಲ ಭಾರ ಎತ್ತುವುದು ಅಥವಾ ವೇಗವಾಗಿ ಓಡುವುದು ಮಾತ್ರ ಎಂದು ನೀವು ಭಾವಿಸಿದ್ದರೆ ಇನ್ನೊಮ್ಮೆ ಯೋಚಿಸಿ. ಕೆಲವೊಮ್ಮೆ ಮೆದುಳು ಮತ್ತು ದೇಹಕ್ಕೆ ನೀಡುವ ಅತ್ಯಂತ ಶಕ್ತಿಯುತ ತರಬೇತಿಯು ತುಂಬಾ ಸರಳವಾದ ಆದರೆ ನಿಮ್ಮನ್ನು ಗೊಂದಲಕ್ಕೀಡು ಮಾಡುವ ಚಲನೆಗಳಿಂದ ಬರುತ್ತದೆ. ಇದನ್ನು ಪ್ರಯತ್ನಿಸಿ. ನಿಮ್ಮ ಎಡಗೈನಲ್ಲಿ ಥಮ್ಸ್ ಅಪ್ ಮಾಡಿ. ನಿಮ್ಮ ಬಲಗೈ ತೋರುಬೆರಳಿನಿಂದ ಅದನ್ನ ಗುರಿ ಮಾಡಿ ತೋರಿಸಿ. ಈಗ ತಕ್ಷಣವೇ ಬದಲಾಯಿಸಿ. ಅಂದರೆ ಬಲಗೈಲಿ ಥಮ್ಸ್ ಅಪ್, ಎಡಗೈಲಿ ತೋರುಬೆರಳು. ನಿಮ್ಮ ಮೆದುಳು ಒಂದು ಕ್ಷಣ ಗೊಂದಲಕ್ಕೀಡಾದರೆ ಅದೇ ಈ ವ್ಯಾಯಾಮದ ಉದ್ದೇಶ. ಇಂತಹ ಅಸಮಪಾರ್ಶ್ವದ ಚಲನೆಗಳು ನಿಮ್ಮ ಮೆದುಳನ್ನು ಎಚ್ಚರಿಸುತ್ತವೆ ಮತ್ತು ಹೊಸ ಆಲೋಚನಾ ಕ್ರಮಗಳನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಈ ಚಲನೆಗಳು ಏಕೆ ಮುಖ್ಯ? ನಮ್ಮ ಮೆದುಳು ದಿನನಿತ್ಯ ಒಂದೇ ರೀತಿಯ ಕೆಲಸಗಳನ್ನು ಇಷ್ಟಪಡುತ್ತದೆ. ಆದರೆ ನೀವು ಏಕಕಾಲದಲ್ಲಿ 2 ವಿರುದ್ಧ ಕೆಲಸಗಳನ್ನು ಮಾಡಿದಾಗ ಮೆದುಳು ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಪ್ರಕ್ರಿಯೆಯ ಮೂಲಕ ಹೊಸ ನರಮಂಡಲಗಳನ್ನು ರಚಿಸಬೇಕಾಗುತ್ತದೆ. ಈ ಮರುಜೋಡಣೆಯ ಪ್ರಯೋಜನಗಳು ಹೀಗಿವೆ: ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಸಮನ್ವಯತೆಯನ್ನು ಸುಧಾರಿಸುತ್ತದೆ, ದೇಹದ ಸಮತೋಲನವನ್ನು ಹೆಚ್ಚಿಸುತ್ತದೆ, ವಯಸ್ಸಾದಂತೆ ಬರುವ ಮರವಿನ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿರುದ್ಧ ಚಲನೆಗಳು ಮೆದುಳನ್ನು ಹೇಗೆ ಬಲಪಡಿಸುತ್ತವೆ? ಪ್ರತಿ ಅಸಮಚಲನೆಯು ನಿಮ್ಮ ಮೆದುಳಿನ 2 ಬದಿಗಳನ್ನ ಏಕಕಾಲದಲ್ಲಿ ಕೆಲಸ ಮಾಡುವಂತೆ ಮಾಡುತ್ತದೆ. ಮೆದುಳಿನ ಎಡಭಾಗವು ದೇಹದ ಬಲಗೈ ಕಾಲುಗಳನ್ನು ನಿಯಂತ್ರಿಸುತ್ತದೆ. ಮೆದುಳಿನ ಬಲಭಾಗವು ದೇಹದ ಎಡಗೈ ಮತ್ತು ಕಾಲುಗಳನ್ನು ನಿಯಂತ್ರಿಸುತ್ತದೆ. ಇವುಗಳ ನಡುವೆ ಸಂವಹನ ನಡೆದಾಗ ಹೊಸ ನರ ಸಂಬಂಧಗಳು ಬಲಗೊಳ್ಳುತ್ತವೆ. ಕ್ರಮೇಣವಾಗಿ ಯಾವುದು ಕಷ್ಟವೆನಿಸುತ್ತದೆಯೋ ಅದು ಸುಲಭವಾಗುತ್ತದೆ. ಇದು ನಿಮ್ಮ ಮೆದುಳು ಬೆಳೆದಿದೆ ಎನ್ನುವುದರ ಸಂಕೇತ. ನೀವು ಪ್ರಯತ್ನಿಸಬಹುದಾದ ಸರಳ ವಿರುದ್ಧ ಚಲನೆಗಳು. ದಿನಕ್ಕೆ ಕೆಲವು ನಿಮಿಷಗಳ ಕಾಲ ಇವುಗಳನ್ನು ಅಭ್ಯಾಸ ಮಾಡಿ. ನಿಧಾನವಾಗಿ ನಡೆಯುತ್ತಾ ಬಲಗೈಯನ್ನು ಪ್ರದಕ್ಷಿಣಾಕಾರವಾಗಿ ಮತ್ತು ಎಡಗೈಯನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. 2 ಕೈಗಳನ್ನು ಹೊಟ್ಟೆಯ ಮೇಲೆ ಇರಿಸಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ವೃತ್ತಾಕಾರವಾಗಿ ಚಲಿಸಿ. ಮೇಲೆ ತಿಳಿಸಿದ ಥಮ್ಸ್ ಅಪ್ ಮತ್ತು ತೋರುಬೆರಳು ಬದಲಿಸುವ ವ್ಯಾಯಾಮವನ್ನು ವೇಗವಾಗಿ ಮಾಡಿ. ಒಂದು ಕೈಯಿಂದ ಬಾಲ್ ಎಸೆಯುವಂತೆ ಮಾಡುತ್ತಾ ಇನ್ನೊಂದು ಕೈಯಿಂದ ಗಾಳಿಯಲ್ಲಿ ಗುದ್ದುವ ಅಭ್ಯಾಸವನ್ನ ಮಾಡಿ. ಪ್ರಯೋಜನ: ಉತ್ತಮ ಸಮತೋಲನ. ಈ ಚಲನೆಗಳು ನಿಮ್ಮ ಸಮತೋಲನ ಮತ್ತು ನಡಿಗೆಯನ್ನು ಸುಧಾರಿಸುತ್ತವೆ. ಅದಕ್ಕಾಗಿಯೇ ಬ್ಯಾಲೆನ್ಸ್ ಟ್ರೈನಿಂಗ್ನಲ್ಲಿ ಇಂತಹ ವ್ಯಾಯಾಮಗಳನ್ನು ಬಳಸಲಾಗುತ್ತದೆ. ಮುನ್ನೆಚ್ಚರಿಕೆ: ಇವುಗಳನ್ನು ಯಾವುದೇ ಗೊಂದಲವಿಲ್ಲದ ಸುರಕ್ಷಿತ ಸ್ಥಳದಲ್ಲಿ ನಿಧಾನವಾಗಿ ಮಾಡಿ. ನೀವು ವಯಸ್ಸಾದವರಾಗಿದ್ದರೆ ಅಥವಾ ಬ್ಯಾಲೆನ್ಸ್ ಸಮಸ್ಯೆ ಇದ್ದರೆ ಯಾರಾದರೂ ಪಕ್ಕದಲ್ಲಿರುವಾಗ ಅಥವಾ ಆಧಾರ ಪಡೆದು ಅಭ್ಯಾಸ ಮಾಡಿ. ಇಲ್ಲಿ ನಿಯಂತ್ರಣ ಮುಖ್ಯವೇ ಹೊರತು ವೇಗವಲ್ಲ.